ಸಂಘ ವರ್ಸಸ್ ಸರ್ಕಾರ ರಾಜ್ಯದಲ್ಲಿ ಜೋರು ಚರ್ಚೆಗೆ ಜಟಾಪಟಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವಿಚಾರದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ, ಚಿತ್ತಾಪುರ ಪಥಸಂಚಲನಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದೆ ಆರ್ಎಸ್ಎಸ್. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೂ ಅವಕಾಶವನ್ನ ಕೊಡ್ತೀರಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಗರು. ಸಂಘ ಹಾಕಿದ ನಿರ್ಬಂಧ ಎಲ್ಲರಿಗೂ ಕೂಡ ಅಪ್ಲೈ ಆಗಲಿ ಬಿಜೆಪಿಗರ ಪಟ್ಟು. ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ವಿಶೇಷ ಸಂದರ್ಭದಲ್ಲಿ ಪ್ರಾರ್ಥನೆಗೂ ಅನುಮತಿ ಕಡ್ಡಾಯವಾಗುತ್ತಾ? ಚಿತ್ತಾಪುರದ ಮಾಡೆಲ್ ಅನ್ನ ರಾಜ್ಯ ಸರ್ಕಾರ ಅನುಸರಿಸುವುದಕ್ಕೆ ಮುಂದಾಗುತ್ತಾ? ಒಂದು ವೇಳೆ ರಾಜ್ಯ ಸರ್ಕಾರ ಈ ರೀತಿ ಮುಂದಾಗಿದ್ದೇ ಆದ್ರೆ ಕೋಲನ್ನ ಕೊಟ್ಟು ಹೊಡೆಸಿಕೊಂಡಂತಾಗುತ್ತೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಒಂದು ಸಮುದಾಯದ ಓಲೈಕೆಯ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರುತ್ತೆ. ಹೀಗೆ ಓಲೈಕೆ ಮಾಡ್ತಾ ಇರುವಂತಹ ಸರ್ಕಾರ ಎಲ್ಲರಿಗೂ ಕೂಡ ಇದೇ ರೀತಿ ನಿಯಮವನ್ನು ತರುತ್ತಾ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಬಿಜೆಪಿ ಮೇಲೆ ಕೋಪ ಇದ್ದರೆ, ಅವ್ರಿಗೆ ಆ ದಮ್ಮಿದ್ರೆ ಬಿಜೆಪಿ ಮೇಲೆ ತೀರಿಸ್ಕೊಡ್ಲಿ. ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರವಾಗಿರುವಂಥ ಸರ್ಕಾರ. ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಹುದು, ರಾಜ್ಯದಲ್ಲಿ ಔರಂಗಜೇಬನ ಖಡ್ಗವನ್ನ ಪ್ರದರ್ಶನ ಮಾಡಬಹುದು, ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತ್ ಮಾತಾ ಕಿ ಜೈ ಅಂತ ಹೇಳಬಾರ್ದು. ಇದು ರಾಷ್ಟ್ರೀಯ ಕಾಂಗ್ರೆಸ್. ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ವಿಷಯವನ್ನ ಡೈವರ್ಟ್ ಮಾಡಬೇಕು, ಅದಕ್ಕೆ ಸಂಘದ ಮೇಲೆ ಈ ರೀತಿಯ ಕೋಪವನ್ನು ತೋರಿಸ್ತಾ ಇದ್ದಾರೆ. ಯತ್ನಾಳ್ ಅವರು ಏನು ಒಂದು ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜನ ಮೂಲಕ ನಾಗರಿಕರಿಗೆ ತೊಂದರೆ ಆಗುತ್ತೆ, ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಏನು ಪತ್ರ ಬರೆದಿದ್ದಾರೆ, ಅದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತಾ ಇದ್ದೇನೆ. ಸರಿಯಾಗಿ ಕ್ರಮ ಇದೆ. ನಾವು ಇಡೀ ಕರ್ನಾಟಕದಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೂಡ ಪತ್ರ ಬರಿತೀನಿ. ಕೇವಲ RSS ಮಾತ್ರ ಅಲ್ಲ, ಹಾಗಾದರೆ ಮುಸಲ್ಮಾನರು ರಸ್ತೆಯಲ್ಲಿ ಕೂತು ನಮಾಜ್ ಮಾಡ್ತಾರೆ, ಅವ್ರಗಳಿಗೂ ನೀವು ನಿರ್ಬಂಧವನ್ನು ಹೇರಬೇಕು ಅನ್ನೋ ರೀತಿ ಇತ್ತು. ಅಲ್ಲ, ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಎಲ್ಲವನ್ನು ಕೂಡ ಈಗ ನಾವು ಒಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, RSS ಅನ್ನ ಕಂಡ್ರೆ ರಾಹುಲ್ ಗಾಂಧಿ ಆದಿಯಾಗಿ ಕಾಂಗ್ರೆಸ್ನ ನಾಯಕರು ಉರಿದು ಬೀಳ್ತಾರೆ. ರಾಜ್ಯ ಸರ್ಕಾರ ಅಂಕುಶ ಹಾಕಿರುವಂತಹ ವಿಚಾರವನ್ನು ಅರಗಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಎಲ್ಲರಿಗೂ ಕೂಡ ಇದೇ ನಿಯಮ ಅಪ್ಲೈ, ಅದು ಈಗಿರುವಂತಹ ಪ್ರಶ್ನೆ ಸಾಧ್ಯನಾ? ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ನಿಂದ ಇದನ್ನು ನಾವು ನಿರೀಕ್ಷೆ ಮಾಡಬಹುದಾ ಮಸೂದ್? ಪ್ರೇಮ್, ಮೊನ್ನೆ ತುರ್ತು ಆದೇಶ ಏನು ರಾಜ್ಯ ಸರ್ಕಾರ ಹೊರಡಿಸ್ತು, ಅದರಲ್ಲಿ ಎಲ್ಲರಿಗೂ ಕೂಡ ಈ ಒಂದು ನಿಯಮ ಅನ್ವಯ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಮುಖ್ಯವಾಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಖಾಸಗಿ ಸಂಸ್ಥೆಗಳು ಎಲ್ಲಕ್ಕೂ ಕೂಡ ಇದು ಅನ್ವಯ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳ್ತಿದೆ. ಆದರೆ ಅದನ್ನು ಯಥಾವತ್ ರೂಪದಲ್ಲಿ ಜಾರಿ ಮಾಡುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. BJP ಕೇಳ್ತಾ ಇರೋದೇನು, ಸಂಘ ಪರಿವಾರದ ಚಟುವಟಿಕೆಗಳಿಗೆ ಮುಖ್ಯವಾಗಿ ಬೈಠಕು, ಪಥಸಂಚಲನ ಇವನ್ನೇ ಟಾರ್ಗೆಟ್ ಮಾಡಿ ಕಂಟ್ರೋಲ್ ಮಾಡುವ ಕೆಲಸ ಮಾಡ್ತಾ ಇದ್ರಲ್ಲ. ಬೇರೆ ಬೇರೆ ಧರ್ಮಗಳ ಚಟುವಟಿಕೆಗಳು ಕೂಡ ನಡೀತವೆ. ಮುಖ್ಯವಾಗಿ ರಂಜಾನ್, ಬಕ್ರೀದ್ ಸಂದರ್ಭಗಳಲ್ಲಿ, ಶುಕ್ರವಾರದ ಸಂದರ್ಭಗಳಲ್ಲಿ ರಸ್ತೆವರೆಗೂ ಕೂಡ ನಮಾಜ್ ಮಾಡೋ ಸಾಧ್ಯತೆಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಇದ್ದಾವೆ. ಕೆಲವು ಜಿಲ್ಲೆಗಳಲ್ಲಿ ತೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ನಮಾಜಲ್ಲಿ ಪಾಲ್ಗೊಂಡ್ರೆ ರಸ್ತೆನಲ್ಲೂ ಕೂಡ ಮಾಡುವ ಸಂದರ್ಭಗಳು ಕಂಡು ಬರ್ತಾ ಇರ್ತವೆ. ಅವುಗಳಿಗೂ ಕೂಡ ಅದಕ್ಕೂ ಕೂಡ ಕಡಿವಾಣ ಹಾಕ್ತೀರಾ ಅನ್ನುವಂಥ ಪ್ರಶ್ನೆಯನ್ನು BJP ಇಟ್ಟಿದೆ. ಅದಕ್ಕೆ ಪರಮೇಶ್ವರ್ ಅವರು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ, ತೀರಾ ಧರ್ಮ ಸಂಕಟ ಅಂತೇನಿಲ್ಲ. ಯಾಕಂದರೆ ಆ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಯಾಕಂದರೆ ನಮಾಜ್ ವಿಚಾರದಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡೋದನ್ನು ಕಂಟ್ರೋಲ್ ಮಾಡಬೇಕು, ಕಡಿವಾಣ ಹಾಕಬೇಕು, ಸಾಕಷ್ಟು ಆರೋಪಗಳು, ಆಗ್ರಹಗಳು ಕೇಳಿ ಬಂದಿದ್ರು ಕೂಡ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಗಂಭೀರವಾದಂಥ ಪ್ರಯತ್ನ ಪಟ್ಟಿಲ್ಲ. ಆದರೆ
ಕಮ್ಯುನಿಟಿಗೆ ಮನವಿ ಮಾಡ್ಕೋಬಹುದು, ಆ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿಲ್ಲ. ಈಗ ಸಂಘ ಪರಿವಾರದ ಚಟುವಟಿಕೆಗಳಿಗೆ ಪಥಸಂಚಲನಕ್ಕೆ ತೀರಾ ಹೈಕೋರ್ಟ್ನಲ್ಲಿ ಜಟಾಪಟಿ ನಡೆಯುವ ಮಟ್ಟಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತ ಕಾದು ನೋಡಬೇಕು. ಎಲ್ರಿಗೂ ಕೂಡ ಅನ್ವಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಕೂಡ ಅದನ್ನು ಯಥಾವತ್ ರೂಪದಲ್ಲಿ ಜಾರಿ ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗ ಹೈಕೋರ್ಟ್ನಲ್ಲಿ ಪ್ರಕರಣ ಇದೆ. ಹೈಕೋರ್ಟ್ನಲ್ಲಿ ನವೆಂಬರ್ 2ಕ್ಕೆ ಅನುಮತಿ ಕೊಡಬಹುದು ಚಿತ್ತಾಪುರ ಪಥಸಂಚಲನಕ್ಕೆ. ಇದ್ರ ಜೊತೆಗೆ ಏನಾದರೂ ಬೇರೆ ಅಭಿಪ್ರಾಯ ಅಥವಾ ನಿರ್ದೇಶನಗಳನ್ನ ಕೊಡುತ್ತಾ ಹೈಕೋರ್ಟ್ ಅನ್ನುವಂಥದ್ದು ಕೂಡ ಎದುರು ನೋಡಲಾಗ್ತಿದೆ. ಒಟ್ಟಾರೆಯಾಗಿ ಈ ಜಟಾಪಟಿ ಈಗಾಗಲೇ 8 ದಿನ ಕಳೆದಿದೆ. ಇವತ್ತು 9ನೇ ದಿನ. 9 ದಿನಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ವರ್ಸಸ್ ಸಂಘ, ಸರ್ಕಾರ ವರ್ಸಸ್ ಪಥಸಂಚಲನ ಈ ಥರ ಜಟಾಪಟಿ ಮುಂದುವರಿತಿದೆ. ರಾಜ್ಯ ಸರ್ಕಾರ ಇದರಲ್ಲಿ ಯಾವ ವಿಚಾರದಲ್ಲೂ ಕೂಡ ಬೆಂಡ್ ಆಗ್ತಿಲ್ಲ. ಆದರೆ ಒನ್ಲೈನ್ ಅಜೆಂಡಾ ಏನಂದರೆ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅನ್ನುವಂಥದ್ದು ಬಹುತೇಕ ಸಚಿವರು, ಖುದ್ದು ಮುಖ್ಯಮಂತ್ರಿಗಳು ಕೂಡ ಆಸಕ್ತಿ ವಹಿಸಿ ಆದೇಶ ಕೂಡ ಮಾಡಿದ್ದಾರೆ. ಇದು ಈಗ ಬಿಜೆಪಿಯ ನಾಯಕರಿಗೆ ಕೆಳಸಿರುವಂಥದ್ದು. ಹಾಗಾಗಿ ನಮಾಜ್ ದಾಳವನ್ನು ಅವರು ಪ್ರಯೋಗ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತೆ ನಿಜವಾಗ್ಲೂ ಅನ್ನುವಂಥದ್ದು ಕುತೂಹಲ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ